ಹಾಗೆ ಎಲ್ರಿಗೂ ನಮಸ್ಕಾರ. ಸೊ ಹೇಗಿತ್ತು ಇವತ್ತಿನ ಎಪಿಸೋಡ್ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಅಂಡ್ ಇವತ್ತು ಎಡಿಟಿಂಗ್ ಸ್ವಲ್ಪ ಅಷ್ಟು ಸರಿ ಇರ್ಲಿಕ್ಕಿಲ್ಲ ನಂದ ಒಂದು ಈ ವಿಡಿಯೋದು, ಬಿಕಾಸ್ ಎಡಿಟಿಂಗ್ ಮಾಡೋಷ್ಟು ಪೇಷನ್ಸ್ ಇಲ್ಲ. ಜೊತೆಗೆ ಗೊತ್ತಿಲ್ಲಪ್ಪ ಯಾಕೋ ಸ್ವಲ್ಪ ಬಿಗ್ ಬಾಸ್ ಇವತ್ತಿನ ಎಪಿಸೋಡ್ ಸ್ವಲ್ಪ ಡಿಸ್ಟರ್ಬ್ ಮಾಡ್ತು ಅಂತ ಅನ್ಸುತ್ತೆ. ಐ ಡೋಂಟ್ ನೋ, ಚಂದ್ರಪ್ರಭಾ ಹಂಗೆ ಆಡಿರೋದಾಗಿರ್ಬೋದು, ರಿಷಾ ಗಿಲ್ಲಿದು, ಆಮೇಲೆ ಸುದೀಪ್ ಸರ್ ಹೇಳಿರುವಂಥ ಕೆಲವು ವಿಚಾರಗಳು ನೋಡ್ತಾ ಇದ್ರೆ ಯಾಕೋ ನಮಗೂ ಒಂದು ಸ್ವಲ್ಪ ಏನೋ ಟಾಕ್ಸಿಕ್ ಅನ್ನೋ ರೀತಿ ಅನಿಸ್ತಾ ಇದೆ. ಗೊತ್ತಿಲ್ಲ ಅದೇನು ಅಂತ. ನಾವು ಜಾಸ್ತಿ ಇನ್ವಾಲ್ವ್ ಆಗ್ತೀವಲ್ಲ, ಸೊ ಈ ಬರ್ಕೊಳ್ಳೋದು, ನೋಟ್ ಮಾಡ್ಕೊಳ್ಳೋವಂಥದ್ದು, ಅವ್ರು ಏನಂದ್ರು ಇವ್ರು ಏನಂದ್ರು, ಸೊ ಇದ್ರ ಬಗ್ಗೆ ನೀವು ಹೇಳ್ಬೋದು ನಿನಗೆ ಯಾಕೆ ಅಷ್ಟೇ ಕಷ್ಟಪಡ್ತೀಯ ಅಂತ. ಬಟ್ ಅದೇನೋ ಒಂದು ಮಾಡ್ತಾ ಇದೀವಿ, ಅದು ಕಂಟಿನ್ಯೂ ಮಾಡಬೇಕು ಅನ್ನೋಂಥದ್ದು ಇದೆ. ಬಟ್ ಕೆಲವು ಟೈಮಲ್ಲಿ ಅದು ಕೆಲವೊಂದು ಕೆದಕಕ್ಕೆ ಹೋದಾಗ ಅದೇನೋ ಮೀನಿಂಗ್ಗಳು ಬರ್ತಾ ಇರುತ್ತೆ. ಸೊ ಇದು ಹಂಗೆ ಮಾಡಬಾರ್ದಾಗಿತ್ತು, ಹಿಂಗಾಯಿತು, ಅಥವಾ ನಾವು ಮಾಡಿದ್ದು ಅವತ್ತು ಹಂಗೆ ಮಾಡಬಾರ್ದಾಗಿತ್ತು. ಇವಾಗ ಚಂದ್ರಪ್ರಭಾ ಆಡಿರೋ ರೀತಿ ನೋಡ್ತಾ ಇದ್ರೆ ಕೆಲವು ವಿಚಾರದಲ್ಲಿ ನಾವು ಏನೇನೋ ಆಡ್ಬಿಟ್ವಲ್ಲ, ಬಟ್ ಅವ್ರ ಫ್ಯಾಮಿಲಿಗೆ ಏನಾದರೂ ಆ ಥರ ಏನೋ ನೆಗೆಟಿವ್ ಆಗಿ ಹೋಗಿರುತ್ತೆ ಅಂತ. ಬಟ್ ಅವ್ರು ಏನೇನು ಮಾಡಿದ್ದಾರೆ ಅದ್ರ ಬಗ್ಗೆನೇ ಮಾತಾಡಿರ್ತೀವಿ. ಸೊ ಗಿಲ್ಲಿ ಬಗ್ಗೆ, ಕಾವ್ಯ ಬಗ್ಗೆ ಅದೇನು ಮಾತಾಡಿದ್ರೆ ಖಂಡಿತವೂ ತಪ್ಪೇ, ಅದು ಇಲ್ಲ ಅಂತಲ್ಲ. ಬಟ್ ಸುದೀಪ್ ಸರ್ ಹೇಳಿದ ತಕ್ಷಣವೇ ಚಂದ್ರಪ್ರಭಾಗೆ ಅಷ್ಟೊಂದು ಇದಾಯಿತು ಅಂತಂದರೆ, ನಾವು ಹೊರಗಡೆ ಎಷ್ಟು ಜನ ಮಾತಾಡ್ತಾ ಇದ್ದೀವಿ ಯೂಟ್ಯೂಬರ್ಸ್ಗಳು ಅಥವಾ ಬೇರೆ ಸೋಷಿಯಲ್ ಮೀಡಿಯಾಗಳಲ್ಲಿ, ಅವ್ರ ಫ್ಯಾಮಿಲಿಗೆ ಇನ್ನೆಷ್ಟು ಹೋಗಿರ್ಬೇಡ ಅನ್ನೋವಂಥದ್ದು ನನಗೆ ಇವಾಗ ಅದೊಂದು ಸ್ವಲ್ಪ ರಿಯಲೈಸ್ ಆಗ್ತಾ ಇದೆ. ಸೊ ಇಂಥ ಟೈಮಲ್ಲಿ ಈ ಹೊರಗಡೆ ಇರೋರಿಗೆ ಕೂಡ ಅದು ಒಂಥರ ಟಾಕ್ಸಿಕ್ ಅನ್ನೋ ರೀತಿಯಲ್ಲಿ ಅನಿಸ್ತಾ ಇದೆ. ಬಟ್ ಇದು ಸ್ವಲ್ಪ ಈ ವಾರ ಯಾಕೋ ಗೊತ್ತಿಲ್ಲ ಗುರು, ಅದು ಸ್ವಲ್ಪ ಹತ್ತಿರಕ್ಕೆ ಹೋಗಿ ಸುಮಾರು ವಿಚಾರಗಳು ಎವ್ವಿ ಹತ್ತಿರಕ್ಕೆ ಹೋಗಿದ್ದಾವೆ. ಬಟ್ ಪಂಚಾಯತಿ ಅಥವಾ ಇವತ್ತಿನ ಎಪಿಸೋಡ್ ಅಂತ ಬಂದಾಗ ಆಲ್ಮೋಸ್ಟ್ ಎಲ್ಲದಕ್ಕೂ ಕೂಡ ಒಂದು ಕ್ಲಾರಿಟೀಸ್ ಅಂತ ಸಿಕ್ಕಿದೆ ಅಂತ ಅನ್ಸುತ್ತೆ. ಬಟ್ ಅಟ್ಲೀಸ್ಟ್ ನಾನು ಕೇಳ್ಕೊಳ್ಳೋದು ಬಿಗ್ ಬಾಸ್ ಅವ್ರಿಗೆ, ದಯವಿಟ್ಟು ಟಾಸ್ಕ್ ಕೊಡಿ. ನೀವು ವ್ಯಕ್ತಿತ್ವ ಅಂತ ಹೇಳ್ಬಿಟ್ಟು ಟಾಸ್ಕ್ ಕೊಡದೆ ಬರೀ ವ್ಯಕ್ತಿತ್ವದಲ್ಲಿ ನಡೀತೀನಿ ಅಂತಂದರೆ ಟಾಸ್ಕು ಬೇಡ, ಏನು ಬೇಡ, ಸುಮ್ಮನೆ ಒಳಗಡೆ ಕರ್ಕೊಂಡು ಹೋಗ್ಬಿಟ್ಟು ಬಿಟ್ಬಿಡಿ ದಯವಿಟ್ಟು. ಸುಮ್ಮನೆ ಇದು ಏನು ಟಾಸ್ಕ್ ಇಲ್ಲದೇನೆ ಬರೀ ಕಿತ್ತಾಟ, ಬರೀ ಹೊಡೆದಾಟ. ಅಯ್ಯೋ ಶಿವನೇ, ಆಮೇಲೆ ಕಾಮನ್ ರೀತಿಯಲ್ಲಿ ಹೇಳ್ತಿದ್ದೀರಾ ನೀವು, ಅದು ಹೊಡೆದಾಡೋದೆಲ್ಲ ಕಾಮನ್ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದೀರಾ. ನಾವು ನೋಡಿರೋ ಪ್ರಕಾರ ಅಲ್ಲಿ ಜಾಸ್ತಿ ಅಷ್ಟೊಂದು ಹೊಡೆದಾಡೋದಂಥ ಕಾಮನ್ ಕಾಣಿಸಿಲ್ಲ ನಮಗೆ. ನೀವು ಹೇಳ್ತಿರೋ ಪ್ರಕಾರ ನೀವು ಎಲ್ಲರೂ ಕೂಡ ಹೊಡೆದಾಡ್ಕೊಂಡೇ ಮಾತಾಡಿಸ್ತೀರಾ ಹಾಗೆ ಹೀಗೆ ಅಂತ ಸುದೀಪ್ ಸರ್ ಹೇಳ್ತಿದ್ದಾರೆ. ನಾನು ಕಾಮನಾಗಿ ರೀಸೆಂಟಾಗಿ ನೋಡ್ತಿರೋ ಪ್ರಕಾರ ಗಿಲ್ಲಿ, ಕಾವ್ಯ ಅವರಿಬ್ಬರು ಮಾಡ್ತಾರೆ ಬಿಟ್ಟರೆ ಇನ್ನು ಬೇರೆಯವ್ರಿಗೆ ಯಾರು ಹೊಡೆದ್ಬಿಟ್ಟು ಮಾತಾಡಿಸಲು ನಾವಂತೂ ನೋಡಿಲ್ಲ. ಬಟ್ ಅದು ನೀವು ಕಾಮನ್ ಅಂತ ಹೇಳ್ತಿದ್ದೀರಾ. ಹಾಗಂದರೆ ಇದು ಬಿಗ್ ಬಾಸ್ ಹೊಡೆಯೋದು ಹೊಡೆಸ್ಕೊಳ್ಳೋದೆಲ್ಲ ಕಾಮನಾ? ಮತ್ತು ಇದು ಯಾಕೆ ಅಷ್ಟೊಂದು ಹೈಲೈಟ್ ಆಯಿತು? ಇದನ್ನು ನೀವು ಪ್ರೋಮೋ ಶಾಟ್ ಹಾಕಿದ್ರಿ, ಅದನ್ನು ಎಪಿಸೋಡಲ್ಲಿ ತೋರಿಸಿದ್ರಿ, ಅದಕ್ಕೋಸ್ಕರ ಹೈಲೈಟ್ ಆಯಿತು. ತೋರಿಸಿಲ್ಲ ಅಂದರೆ ಇದನ್ನೂ ಆಗ್ತಿರಲಿಲ್ಲ. ಅಂದರೆ ನೀವು ಏನು ಅರ್ಥ ಆಗ್ತಿದೆ? ನಾವಂತೂ ನನಗಂತೂ ಕಣ್ಣಿಗೆ ಬಿದ್ದಿಲ್ಲಪ್ಪ ಬೇರೆಯವರು ಈ ರೀತಿಯಲ್ಲಿ ಅಷ್ಟೊಂದು ಜೋರಾಗಿ ಹೊಡೆದಿರೋವಂಥದ್ದೆಲ್ಲನೂ. ಅಂದರೆ ನೀವು ಜನಗಳು ಹೊರಗಡೆಗೆ ಮಾತಾಡಿದ್ರೆ ಮಾತ್ರ ಅದನ್ನ ತೊಗೊತೀರಾ ಸೀರಿಯಸ್ ಆಗಿ? ನಿಮ್ದು ಏನಿದೆ ರೂಲ್ಸ್ಗಳು, ಸೊ ಅದನ್ನು ಫಾಲೋ ಅಪ್ ಮಾಡ್ಬೇಕು ನೀವು. ಇವಾಗ ಓಕೆ, ಚಂದ್ರಪ್ರಭಾ ಕೆಲವೊಂದು ವಿಚಾರ ಅದೇ ಹೇಳಿದೆ ನಿಮ್ಗೆ, ನನಗಂತೂ ಅದ್ರ ಬಗ್ಗೆ ಸಿಕ್ಕಾಬಿಟ್ಟೆ ಡಿಸ್ಟರ್ಬ್ ಆಯಿತು. ಆ ಮನುಷ್ಯ ಎದ್ಬಿಟ್ಟು ಹಂಗೆ ಹೊರಗಡೆ ಹೋಗ್ತಾವನೆ, ಅದೇನು ಅವ್ನಿಗೆ ಎಷ್ಟು ಅಂದರೆ ತಾಗಿರ್ಬೇಡ ತಲೆಗೆ, ಆ ರೇಂಜಿಗೆ ತಲೆಗೆ ಏರಿರುತ್ತದು ಗೊತ್ತಿಲ್ಲ ಅವನಿಗೆ. ಅವಾಗ ಅಟ್ಲೀಸ್ಟ್ ಅದರ ಅಂದರೆ ಎಷ್ಟು ಏನಾಗಿದೆ ಅನ್ನೋದ್ರ ಬಗ್ಗೆ ಗೊತ್ತಿಲ್ಲ ಅಂತ ಅನಿಸುತ್ತೆ. ಬಟ್ ಗೊತ್ತಿಲ್ಲ ಅವ್ನು ಏನಕ್ಕೆ ಕೊನೆಗೂ ಹೇಳೇ ಅಲ್ಲ, ಅದು ಏನಕ್ಕೆ ಹಂಗೆ ಆಗಿತ್ತು ಏನು ಎತ್ತ ಅಂತೇಳಿ. ಅವನಿಗೆ ನಿನ್ನೆ ಸಾರಿ ಕೇಳ್ದ, ಎಲ್ಲ ಕೇಳ್ದ, ಓಕೆ. ಬಟ್ ಅದಾದಮೇಲೆ ಸಿಕ್ಕಾಪಟ್ಟೆ ಡಿಸ್ಟರ್ಬ್ ಆದ. ಈ ಥರ ಆದಾಗ ಸ್ವಲ್ಪ ನಮಗೂ ಬೇಜಾರಾಗುತ್ತೆ. ಸೊ ಆ ಥರ ಏನಾದರೂ ಅವ್ರ ಬಗ್ಗೆ ಮಾತಾಡುವಂಥದ್ದು, ಮಾತಾಡದೇ ಇರೋವಂಥದ್ದು. ಬಟ್ ತಿದ್ಕೊಬೇಕಿತ್ತು ಅವಾಗಲೇ. ಬಟ್ ಅದು ಅಟ್ಲೀಸ್ಟ್ ಅದಾದಮೇಲೂ ಕೂಡ ಅವನಿಗೆ ಜ್ಞಾನೋದಯ ಆಗಿಲ್ಲ. ಮೀನ್ಸ್ ಅವ್ರ ಬಗ್ಗೆ ಮಾತಾಡಬಾರ್ದು, ಅಟ್ಲೀಸ್ಟ್ ಒಂದು ಹೋಗಿ ಸಾರಿ ಕೇಳಬೇಕು ಅನ್ನುವಂಥದ್ದು ಮನಸ್ಫೂರ್ತಿಯಾಗಿ. ಓಕೆ, ನಿನ್ನೊಂದು ಎಪಿಸೋಡಲ್ಲಿ ಕೇಳಿದ್ರು, ಬಟ್ ಅದಾದಮೇಲೂ ಕೂಡ ಅಗೇನ್ ಅವ್ರ ಬಗ್ಗೆನೇ ಮಾತಾಡ್ತಾರೆ ಹಿಂದೆ ಅಂತಂದರೆ ಏನರ್ಥ? ನಿನ್ನೆ ಮಾತಾಡ್ತಾ ಇದ್ರು, ಯಾವುದೇ ಇವತ್ತಿನ ಎಪಿಸೋಡಲ್ಲೇ ತೋರಿಸಿದ್ದಾರೆ, ಇವತ್ತಾ ನಿನ್ನೆ ಅನಿಸುತ್ತೆ. ಅವ್ರಿದ್ರೆ ಒಬ್ರಿಗೊಬ್ಬರು ತಪ್ಪು ಹೇಳ್ಕೊಳ್ಳಲ್ಲ ಹಾಗೆ ಹೀಗೆ ಅಂತ ಅಶ್ವಿನವ್ರ ಪಕ್ಕದಲ್ಲೇ ಕೂತ್ಕೊಂಡು ಮಾತಾಡಿರುವಂಥದ್ದು. ಸೊ ಗೊತ್ತಿಲ್ಲ ಅದು ಏನಾಗಿತ್ತು ಚಂದ್ರಪ್ರಭಾ, ದಯವಿಟ್ಟು ನೀವು ಕಮೆಂಟಲ್ಲಿ ತಿಳಿಸಿ ನೋಡೋಣ. ನಿಮ್ಗೆ ಏನು ಅನ್ಸುತ್ತೆ, ಏನೇನು ಅವರಿಗೆ ತಲೆ ಏರಿರ್ಬೋದು ಅಂತ. ಹೊರಗಡೆ ಬಂದಾಗ ಕೂಡ ಸುದೀಪ್ ಸರ್ ಮುಂದೆ ಕೂಡ ಹೇಳಿಲ್ಲ ಅವರು ಏನಾಯಿತು ಏನಿಲ್ಲ ಅನ್ನುವಂಥದ್ದು. ಬಟ್ ಮೇ ಬಿ ಅದೇ ಹಿಂಗೆ ಮಾತಾಡಿದೆ, ಬಟ್ ನಾನು ಮಾಡಿರೋದೇ ಸರಿ ಇಲ್ಲ, ಹೊರಗಡೆ ಏನೋ ರೀತಿಯಲ್ಲಿ ಬೇರೆ ರೀತಿಯಲ್ಲಿ ಪೋಟ್ರೆ ಆಗ್ತಿರ್ಬೋದು. ಸೊ ಅನ್ನೋದಕ್ಕೋಸ್ಕರ ಮೇ ಬಿ ಅವರೇ ಹೋಗ್ತೀನಿ ಅನ್ನೋ ರೇಂಜಿಗೆ ಏನು ಆಡಿದ್ರಂತ ಅನ್ಸುತ್ತೆ. ಬಟ್ ಏನೂ ಮಾಡ್ಲಿಕ್ಕಾಗಲ್ಲ. ಓಕೆ, ಸೊ ಇದಾಯಿತು. ಅಗೇನ್ ರಿಷಾ ಆ್ಯಂಡ್ ಗಿಲ್ಲಿ ಅಂತ ಬಂದಾಗ ಅಗೇನ್ ಇಡೀ ಮನೆ ಒಂಥರ ವಾರ್ನಿಂಗ್ ಅಂತ ಕೊಟ್ಟಿದ್ದಾರೆ. ಗೊತ್ತಿಲ್ಲ ಅದು ಅವರವರ ಒಂದು ಇದರಲ್ಲಿ ಆಗಿದ್ದಿದ್ರೆ ಏನೇನು ರಿಯಾಕ್ಟ್ ಮಾಡ್ತಿರೋ ಗೊತ್ತಿಲ್ಲ. ಆಮೇಲೆ ಅದು ಆಗಿ ಕೂಡ ಸುಮಾರು ಒಂದು ಡ್ಯೂರೇಷನ್ ಆಗಿದೆ, ಆಲ್ಮೋಸ್ಟ್ ಒಂದು ವಾರ ಆಗಿರೋದ್ರಿಂದ. ಸೊ ಆ ಇಂಪ್ಯಾಕ್ಟು ಮತ್ತು ಅಷ್ಟಿರೋದಿಲ್ಲ ಇವಾಗ ಆ ಒಂದು ಸಿಚುವೇಶನ್ದು. ಸೊ ಅದಕ್ಕೋಸ್ಕರ ಮೇ ಬಿ ಅದು ಎಲ್ಲರೂ ಕೂಡ ವಾರ್ನಿಂಗ್ ಅನ್ನೋ ರೀತಿಯಲ್ಲಿ ಕೊಟ್ಟಿದ್ದಾರೆ. ಅಗೇನ್ ನಾನು ಹೇಳೋಂಥೇನು ಗೊತ್ತಾ, ಓಕೆ ವಾರ್ನಿಂಗ್ ಕೊಟ್ಟಿದ್ದಾರೆ ಎಲ್ಲರೂ ಕೂಡ ಇವಾಗ, ಓಕೆ ಫೇರ್ ಎನಫ್, ಏನೇನಾಗಿದೆ ಎಲ್ಲ ಸರಿಯಾಗಿದೆ ಅಂತ ಅನ್ಕೊಳ್ಳೋಣ. ಅಟ್ಲೀಸ್ಟ್ ನಾವು ಹೇಳೋದೇನಂತಂದರೆ ಅಟ್ಲೀಸ್ಟ್ ಇನ್ನು ಮುಂದೆ ಆದರೂ ಎಲ್ಲ ಸರಿ ಹೋಗೋ ರೀತಿಯಲ್ಲಿ ಮಾಡ್ಕೊಳ್ಳಿ. ಆ್ಯಂಡ್ ಬಿಗ್ ಬಾಸ್ಗೆ ಹೇಳೋದೇನಂತಂದರೆ, ನೀವು ಒಬ್ಬೊಬ್ರಿಗೆ ಒಂದೊಂದು ಡಿಸಿಷನ್ ತೊಗೊಳಕ್ಕೆ ಹೋಗ್ಬಿಡಿ. ಲಾಸ್ಟ್ 2 ಸೀಸನಲ್ಲೂ ಕೂಡ ಹಾಗೆ ಮಾಡಿದ್ದೀರಾ, ಇಲ್ಲೂ ಹಾಗೆ ಮಾಡ್ತಿದ್ದೀರಾ. ಒಂದು ಸಿಚುವೇಶನಲ್ಲಿ ಆಗೋಯ್ತು ಅಂತೀರಾ. ನಾನು ಇವಾಗಲೂ ಹೇಳ್ತಾ ಇದ್ದೀನಿ, ಲಾಸ್ಟ್ ಸೀಸನಲ್ಲಿ ಭವ್ಯ ಹೊಡೆದಿದ್ದಾರಾಗಿರ್ಬೋದು, ಧನ್ರಾಜ್ ಮೇಲೆ ರಜತ್ ಹೋಗಿ ಹೊಡಿಯೋಕ್ಕೆ ಹೋಗಿದ್ದು ಯಾವ ರೇಂಜಿಗೆ ಅದು ಇಂಪ್ಯಾಕ್ಟ್ ಇತ್ತು ಅಂತಂದರೆ ಸೀರಿಯಸ್ಲಿ ಯಪ್ಪ, ಇದಕ್ಕಿಂತ ಜಾಸ್ತಿ ಇತ್ತು. ಅವ್ನು ಹೊಡೆದಿಲ್ಲ, ಬಟ್ ಆದರೂ ಆ ಕೋಪ ತಾಪ ನೋಡ್ತಾ ಇದ್ರೆ ಆಚೆ ಹೋಗ್ಬೇಕಿತ್ತು. ಬಟ್ ಅಲ್ಲೂ ಕೂಡ ಮಾತಾಡಲಿಲ್ಲ ನೀವು. ಏನಂತ ಅರ್ಥ ಆಗ್ತಿಲ್ಲ. ಇವರು ಡಿಸಿಷನ್ಗಳು ಇವರೇ ತಗೊತಾರೆ. ಮಾಳು ಒಬ್ಬ
ಹೊರಗಡೆ ಕಳಿಸಿ ಅನ್ನೋ ರೀತಿಯಲ್ಲಿ ಹೇಳಿದೆ. ಬಟ್ ನನಗೆ ಅದಕ್ಕೆ ನಂದು ಅದೇ ಇದೆ, ಇವಾಗಲೂ ಹೇಳ್ತಾ ಇದ್ದೀನಿ ಕೇಳಿ. ಇನ್ಕ್ಲೂಡಿಂಗ್ ಗಿಲ್ಲಿ ಕೂಡ ಒಳಗಡೆ ಇರಲಿ ಅಂತಂದ್ರು ಕೂಡ, ಬಟ್ ನನ್ನ ಪ್ರಕಾರ ಅವ್ರು ಆಚೆ ಬರಲೇಬೇಕಿತ್ತು. ಈ ರೆಡ್ ಕಾರ್ಡು ಯಾವ್ದು ಯೆಲ್ಲೋ ಕಾರ್ಡ್ ಅಂತ ಬೇರೆ ತಂದಿದ್ದಾರೆ. ನನ್ನ ಪ್ರಕಾರ ಇದರಿಂದ ಜಾಸ್ತಿ ಆಗ್ತವೆ ಹೊರತು ಕಡಿಮೆ ಅಂತೂ ಆಗಲ್ಲ. ಬಟ್ ಇವಾಗ ಏನೋ ವಾರ್ನ್ ಮಾಡಿದ್ದಾರೆ, ಇನ್ನು ಮುಂದೆ ಈ ಥರ ಆಗಂಗಿಲ್ಲ ಅಂತ. ಸೊ ಗೊತ್ತಿಲ್ಲ ಎಲ್ಲಿಗೆ ಹೋಗಿ ನಿಂತ್ಕೊಳ್ಳುತ್ತೆ, ಎಲ್ಲಿಗೆ ಹೋಗಿ ನಿಂತ್ಕೊಳ್ಳಲ್ಲ ಅಂತ. ಜೊತೆಗೆ ಇನ್ನೊಂದು ಏನು ಅಂತಂದರೆ, ನಾನು ನಿನ್ನೆ ಹೇಳಿದ್ದೆ ನಿಮಗೆ, ನಿನ್ನೆ ಎಪಿಸೋಡ್ ರಿವ್ಯೂಲ್ ಅಂತ ಅನ್ಸುತ್ತೆ. ಅವ್ರು ಇವತ್ತಿನ ಒಂದು ಬೆಳಿಗ್ಗೆ ಎಪಿಸೋಡ್ ರಿವ್ಯೂವಲ್ಲಿ ಒಂದು ವಿಷಯನ ಟಚ್ ಮಾಡಲಿಲ್ಲ ನಿನ್ನೆ ನಾನು ಹೇಳಿರೋ ಪ್ರಕಾರ ಅಂತ. ಅದು ಯಾವುದು ಅಂತಂದರೆ, ಅಶ್ವಿನಿ ಅವರು ರಕ್ಷಿತಾ ಮೇಲೆ ಒಂದು ಆರೋಪ ಮಾಡಿದ್ರಲ್ಲ ಆ ಮಸಿ ಟಾಸ್ಕಲ್ಲಿ. ಸೊ ಒಬ್ಬ ವೇಳೆ ಕರ್ಕೊಂಡೋಗಿ ರೂಮಲ್ಲಿ ಹೋಗಿ ಕೈ ಹಿಡ್ಕೊಂಡು ಬಕೆಟ್ ಹಿಡಿತಾಳೆ ಹಾಕಿ ಹೇಗೆ ಅನ್ನೋ ಮಾತ್ರಕ್ಕೆ ಅದ್ರ ಬಗ್ಗೆ ಒಂದು ಮಾತು ಬಂತು. ಅದೊಂದು ಒಳ್ಳೆಯದು. ಗೊತ್ತಿಲ್ಲ ಅದು ಹೆಂಗೆ ಅವ್ರಿಗೆ ತಿರ್ಗಿ ನಿನ್ನೆ ಮಿಸ್ ಮಾಡಿದ್ರು ಇವತ್ತು ತೊಗೊಂಡು ಬಂದರು ಅಂತ. ಬಟ್ ಅದ್ರ ಮಾತು ಕೇಳಿದ್ರೆ ಅಲ್ಲಿ ಅಶ್ವಿನಿ ಅವ್ರು ಹೇಳ್ತಾರೆ, ಸೊ ಮೇ ಬಿ ನಾನು ರಾಂಗ್ ಇರ್ಬೋದು ಅಂತ. ಸುದೀಪ್ ಸರ್ ಇನ್ನೊಂದ್ಸರಿ ಕೇಳಿದಾಗ ಸೊ ಐ ವಾಸ್ ರಾಂಗ್ ಅಂತ ಹೇಳ್ತಾರೆ. ಇದರಲ್ಲೂ ಕೂಡ ತಿರುಗಿಸಿ ಪರಗಿಸಿ ಏನ್ರಿ ನಂದು ಎಂತ ಕಂಟೆಸ್ಟ್ಗಳು ಕರ್ಕೊಂಡು ಬಂದಿದ್ದಾರೆ ಮರೆ. ಒಬ್ಬರು ಕೂಡ ನೆಟ್ಟಿಗೆ ಆಡೋ ರೇಂಜಲ್ಲಿ ಇಲ್ಲ ಅಲ್ಲಿ. ಬರೀ ಎಲ್ಲರೂ ಕೂಡ ಮ್ಯಾನ್ಪ್ಯುಲೇಷನ್ನು ಎಲ್ಲ ಅಶ್ವಿನಿ ಥರನೇ ಆಡ್ತಾರೆ. ಅಷ್ಟು ಸಾಕ್ಷಿ ಕೊಟ್ಟರು ಕೂಡ, ಪ್ರತಿಯೊಂದು ಎಲ್ಲ ಕೊಟ್ಟರು ಕೂಡ ಮಾತಾಡಲ್ಲ ಅಂದ್ರೆ ಏನರ್ಥ ಗೊತ್ತಿಲ್ಲ. ನೋಡಿ ಇದು ಅಶ್ವಿನಿದು ಕೂಡ ಅಷ್ಟೇ. ಹಂಗೆ ನೋಡೋಕೆ ಹೋದ್ರೆ ಈ ಚಂದ್ರಪ್ರಭ ಮಾಡಿದಾನಲ್ಲ ಗಿಲ್ಲಿ ಕಾವ್ಯದ್ದು, ಅದಕ್ಕಿಂತ ದೊಡ್ಡದು ಆರೋಪ ಇದು ಇವ್ರು ಮಾಡ್ತಿರೋಂಥ ಆರೋಪ ಆ ಹುಡುಗಿ ಮೇಲೆ. ಸೊ ಇಂಥ ಟೈಮಲ್ಲಿ ಇವರು ಅಟ್ಲೀಸ್ಟ್ ನಿಂತ್ಕೊಂಡ್ರು. ಬಟ್ ಚಂದ್ರಪ್ರಭಾಗ ಅದು ಏನಾಯ್ತೋ ಗೊತ್ತಿಲ್ಲ. ನನಗೆ ಯಾಕೋ ನಾನು ಸ್ವಲ್ಪ ಮೆಂಟ್ಲಿ ಸ್ಟೇಬಲ್ ಇಲ್ಲ ಅನಿಸುತ್ತೆ, ಏನೋ ಮಾತಾಡ್ತಾ ಇದ್ದೀನಿ. ಸೊ ನಿಮ್ಗೇನು ಅನಿಸುತ್ತೆ ಚಂದ್ರಪ್ರಭಾ ಏನಕ್ಕೆ ಹೋಗಿರ್ಬೋದು ಅಂತ? ನನಗೇನು ಅನಿಸುತ್ತೆ ಅಂದರೆ, ಅದೇ ಮುಖ ತೋರ್ಸೋಕ್ಕಾಗಲ್ಲ ಈ ಥರ ಆಗ್ತಿದೆ. ಆಮೇಲೆ ಹೊರಗಡೆ ನನ್ನ ಬಗ್ಗೆ ಏನೇನು ಹೋಗ್ತಾ ಇರ್ಬೋದು. ಆ್ಯಂಡ್ ಇನ್ನೊಂದೇನು ಅಂತಂದರೆ, ನಾನು ಮಾಡೋದು ಮಾಡಿ ಸೊ ಬೇರೆಯವರಿಗೆ ಬುದ್ಧಿ ಹೇಳಕ್ಕೆ ಹೋಗ್ತಿದ್ದೀನಲ್ಲ. ಜೊತೆಗೆ ಗಿಲ್ಲಿಗೆ ಎಷ್ಟು ಸಿಕ್ಕಾಪಟ್ಟೆ ಟ್ರೈ ಮಾಡಿದ್ದಾನೆ ಸಿಕ್ಕಾಪಟ್ಟೆ ಟ್ರೈ ಮಾಡಿದ್ದಾನೆ ಅವನ್ನ ಹೆಂಗಾದ್ರೂ ಮಾಡಿ ಹಿಂದೆ ಹಾಕಬೇಕು, ಅಥವಾ ಅವ್ನು ಹೆಂಗಾದ್ರೂ ಮಾಡಿ ಅವ್ನು ನೆಗೆಟಿವ್ ಸ್ಪ್ರೆಡ್ ಮಾಡಬೇಕು ಅಂತ. ಸೊ ಇಲ್ಲಿ ಓಪನ್ನಾಗಿ ಗೊತ್ತಾಗಿದ್ದ ತಕ್ಷಣ ಏನಾಯಿತು ಅಂತಂದರೆ, ಅವನಿಗೆ ಒಂಥರ ಇವಾಗ ಮುಜುಗರ ಆಗೋ ರೀತಿಯಲ್ಲಿ ಆಗ್ತಿದೆ. ಸೊ ಅದಕ್ಕೋಸ್ಕರ ಆಮೇಲೆ ಇಲ್ಲಿ ಕೊನೆಗೆ ಬಂದಾಗ ಅಲ್ಲಿ ಅವನೇ ಇದ್ದ ಅಂತ ಅನಿಸುತ್ತೆ ಲಾಸ್ಟಲ್ಲಿ. ಸೊ ಅದಕ್ಕೋಸ್ಕರ ನಾನೇ ಹೊಂಟೋಗ್ಬಿಡೋಣ ಅನ್ನೋ ರೀತಿಯಲ್ಲಿ ಹೋಗಿರುವಂಥದ್ದು. ಲಾಸ್ಟಿಗೆ ಯಾರಿದ್ದು ಸುದಿ ಆ್ಯಂಡ್ ಚಂದ್ರಪ್ರಭ ಇದ್ರು ಅಂತ ಅನಿಸುತ್ತೆ. ಸೊ ಆ ಟೈಮಲ್ಲಿ ಹೆಂಗಿದ್ರು ಕೂಡ ಯಾಕೋ ಲಾಸ್ಟ್ ಸ್ಟೇಜ್ ಬಂದಿದ್ದೀನಿ, ಸೊ ಇನ್ನೇನಿದೆ ಹೊಂಟೋಗ್ಬಿಡೋಣ ಅನ್ನೋ ರೇಂಜಲ್ಲಿ ಇದ್ರು ಅಂತ ಅನಿಸುತ್ತೆ. ಸೊ ಅದಕ್ಕೋಸ್ಕರನೇ ಅದರಿಂದ ಆಟೋಮೆಟಿಕ್ಕಾಗಿ ಎದ್ಬಿಟ್ರು. ಗೊತ್ತಿಲ್ಲ ಏನೇನಾಗುತ್ತೆ ಅಂತ. ಮೇ ಬಿ ಅಥವಾ ಕಾನ್ಫರೆನ್ಸರ್ ರೂಮಿಗೆ ಬೇರೆ ಕರಿತಾ ಇದ್ರು, ಅಥವಾ ನನ್ನ ಬಗ್ಗೆನೇ ಮತ್ತೆ ತಿರ್ಗಾ ಮಾತಾಡ್ಬೋದು ಅನ್ನೋ ಭಯದಲ್ಲಿ ಕೂಡ ಆ ಥರ ಮಾಡಿರ್ಬೋದೇನೋ. ಕೊನೆಗೂ ಕೂಡ ಅದು ಹೇಳಿಲ್ಲ. ಮೇ ಬಿ ನೆಕ್ಸ್ಟ್ ಯಾವ್ದಾರ ಒಂದು TV ಇಂಟರ್ವ್ಯೂಲಲ್ಲಿ ಏನಾದರೂ ಮೇ ಬಿ ಹಂಚ್ಕೋಬೋದು ಅಂತ ಅನ್ಸುತ್ತೆ. ನನ್ನ ಪ್ರಕಾರ ಸ್ವಲ್ಪ ದಿನ ಸೋಷಿಯಲ್ ಮೀಡಿಯಾ ಚಂದ್ರಪ್ರಭಾ ಟಚ್ ಮಾಡದೇ ಇರೋದೇ ಬೆಟರ್ ಅಂತ ನನಗನ್ಸುತ್ತೆ. ಯಾಕಂದರೆ ಈ ಸೋಷಿಯಲ್ ಮೀಡಿಯಾದಲ್ಲಿ ಅಲ್ಲಿ ಏನೇನು ನೆಗೆಟಿವ್ ಬಂದಿದೆ ಅದನ್ನೆಲ್ಲ ನೋಡ್ಬಿಟ್ರೆ ಇನ್ನೂ ಸ್ವಲ್ಪ ಡಿಸ್ಟರ್ಬ್ ಆಗ್ತಾನೆ. ಸೊ ಅದು ನೋಡದೇ ಇರೋದೇ ಬೆಟರು ಅಂತ ಹೇಳ್ಬೋದು. ಆ್ಯಂಡ್ ಇನ್ನು ಗಿಲ್ಲಿ ರಿಷಾ ಅಂತ ಬಂದಾಗ ಓಕೆ, ಇಲ್ಲಿವರೆಗೂ ಏನೇನಾಗಿದೆ ಆಗಿದೆ, ಬಟ್ ಅಟ್ಲೀಸ್ಟ್ ಮುಂದೆ ಸರಿ ಮಾಡ್ಕೊಂಡು ಹೋದರೆ ಬೆಟರ್ ಆಗುತ್ತೆ. ಆಮೇಲೆ ನಾನು ಹೇಳುವಂಥದ್ದು, ಅಟ್ಲೀಸ್ಟ್ ಟಾಸ್ಕ್ಗಳನ್ನ ಕೊಡಿ. ಇದೇ ಕಿತ್ತಾಟ ಇದು ಎಲ್ಲಿವರೆಗೂ ಅಂತ ತೊಗೊಂಡು ಹೋಗ್ತೀರಾ ನೀವು? ಬಿಗ್ ಬಾಸ್ ಅವ್ರಿಗೆ ಕೇಳುವಂಥದ್ದು ನಾನು, ಬರೀ ಟಾಕ್ಸಿಕ್. ನೀವು ಟಾಸ್ಕ್ ಕೊಡಿ ಅಂದ ತಕ್ಷಣ ಬರೀ ಹೊಡೆದಾಡೋದು ಅಂಥದ್ದಲ್ಲ, ಎಂಟರ್ಟೈನ್ಮೆಂಟ್ ರೀತಿಯಲ್ಲಿ ಏನಾರ ಕೊಡಿ, ಒಳ್ಳೆ ರೀತಿಯಲ್ಲಿ ಕೊಡಿ. ಕೊಟ್ಟರು ಅಷ್ಟೇ. ಅದು ಹೆಂಗೆ ಕೊಡ್ತಾರೆ ಅಂದರೆ ಬರೀ ಫಿಸಿಕಲ್ ಟಾಸ್ಕ್ಗಳಿರ್ತವೆ, ಬರೀ ಗುದ್ದಾಡೋದು ಹೊಡೆದಾಡೋದು ಅಷ್ಟೇ, ಕಿರ್ಚಾಡೋದು. ಆ ಥರದನ್ನ ಬಿಟ್ಟು ಒಂದು ಬೇರೆ ರೀತಿಯಲ್ಲಿ ತೊಗೊಂಡು ಬನ್ನಿ, ಎಂಟರ್ಟೈನ್ಮೆಂಟ್ ಅನ್ನೋ ರೀತಿಯಲ್ಲಿ ಅಥವಾ ಕ್ವಿಜ್ ಅನ್ನೋ ರೀತಿಯಲ್ಲಿ. ಸೊ ಮುಂಚೆ ಎಲ್ಲ ಚೆನ್ನಾಗಿ ಮಾಡ್ತಿದ್ರು. ಇವಾಗ ಏನಾಗಿದೆ, ಯಾವ ಬಂದನೋ ಗೊತ್ತಿಲ್ಲ ಅವ್ನು ಡೈರೆಕ್ಟ್ರು, ಅವ್ನು ಏನು ಬುದ್ಧಿ ಇದೆಯೋ ಬುದ್ಧಿ ಇಲ್ವೋ, ಎಲ್ಲೆಲ್ಲಿಂದ ಕರ್ಕೊಂಡ್ಬರ್ತಾರೋ ಗೊತ್ತಿಲ್ಲ. ಓಕೆ, ನನಗೆ ಅನಿಸಿರೋದನ್ನ ಈ ಒಂದು 2-3 ವಿಚಾರಗಳನ್ನ ಹಂಚ್ಕೊಂಡಿದ್ದೀನಿ. ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸದ್ಯಕ್ಕೆ ಈ ವಿಡಿಯೋದಲ್ಲಿಷ್ಟೇ. ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್.